ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. ನಮ್ಮ BS ಯಡಿಯೂರಪ್ಪನವರು ಚುನಾವಣೆ ಕುರಿತಾಗೆ, ಅದರಲ್ಲೂ ಚುನಾವಣಾ ಖರ್ಚಿನ ಕುರಿತಾಗೆ, ಸೂಟ್ ಕೇಸ್ಗಳ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ. ಅದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಡ್ಡಿಲ್ಲ, ಒಳ್ಳೆ ಮಾತುಗಳನ್ನು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಅದನ್ನು. ಹಣ, ಮದ್ಯ, ತೋಳ್ಬಲದಿಂದ ಚುನಾವಣೆ ಗೆಲ್ಲುತ್ತೇವೆ ಎಂದು ಕಾಂಗ್ರೆಸ್ನವರು ಅಂದುಕೊಂಡಿದ್ದಾರೆ. BJP ಅದನ್ನು ಮಾಡೋದಿಲ್ಲ. ಇದನ್ನು ಸಹಜವಾಗಿ ಒಬ್ರಿಗೊಬ್ರು ಟೀಕಾ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಹಣನೂ ಬಳಸ್ತೀರಿ, ಮದ್ಯನೂ ಬಳಸ್ತೀರಿ, ಜೊತೆಗೆ ತೋಳ್ಬಲ, ಹೊಡೆದಾಟ, ಗುಂಡಾಗಿರಿ, ದರೋಡೆಕೋರರ ದಿನವರೆಗೂ ವಾದ ಮಾಡೋದು, ತಾವು ಅದನ್ನು ಕೆಲಸ ಮಾಡ್ತಾ ಇರೋದು, ಮತ್ತೊಂದು ರೂಪಾಯಿ ಹೇಳೋದು, ಅದನ್ನು ಏನು ಮಾಡಿದ್ರು ಜನ ಸಲುವಾಗಿ ಅಂತೇಳಿ. ಇರಲಿ, ನಮ್ಮ ಸಿದ್ದರಾಮಯ್ಯ ಮೇಲೆ, ಕಾಂಗ್ರೆಸ್ ಮೇಲೆ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಈಗ ಬಾಗಲಕೋಟೆಯಲ್ಲಿ ಟೆಂಟ್ ಹೊಡೆದಿದ್ದಾರೆ ಅಂದ ತಕ್ಷಣ ಇವತ್ತು BJPಗೆ ಅವ್ರ ಮೇಲೆ ಟೀಕೆನೂ ಮಾಡ್ತಾಯಿದ್ದಾರೆ. ಹಣಬಲ, ತೋಳ್ಬಲ ಅಂತ ಒಂದು ಕಾಲಕ್ಕೆ ಭಾಳ ಗೋಕಾಕದ ವಿಷಯಕ್ಕೆ ಬಂದಾಗ ಗೋಕಾಕ್ ಬಿಹಾರ ಆಗಿದೆ. ಇವತ್ತು ಟೀಕೆ ಟಿಪ್ಪರ್ಗಳಿದ್ದಾವೆ, ಆ ಮದ್ದು ಬೇರೆ. ಹಂಗೆ ಇಲ್ಲೇ ಆಗ್ತದೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದು. ಇದೇ ರೀತಿಯಲ್ಲೇನ ನಮ್ಮ ರಮೇಶ್ ಕತ್ತಿ ಅವರು ಬಾಗಲಕೋಟೆಗೆ ಬಂದಾಗ ಇಂಥ ಒಂದು ತೋಳ್ಬಲ ದರೋಡೆಕೋರರು ಬರ್ತಾಯಿದ್ದಾರೆ, ತಡಿ ಸಣ್ಣ ಬಂದಿದ್ದೀನಿ ಇಲ್ಲೇ ಅನ್ನುವಂಥ ಮಾತು ಮಾತಾಡಿದ್ರು. ಭಾಳ ಚಲೋ ವಿಷಯ. ಅದೇ ಕಾಲಕ್ಕೆ ಅವ್ರ ಪಕ್ಷದವರು ಅದು ಪಾಲಿಸಬೇಕು ಅನ್ನೋದು ಇಲ್ಲಿ ಒಂದು ಸಣ್ಣ ಸಲಹೆಯನ್ನು ಕಾಂಗ್ರೆಸ್ಸಿಗರು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡೋಣ ಮುಂದೆ ಹೇಳ್ತಾರೆ ಅವರು. ಜನರ ನಿರ್ಧಾರದ ಮುಂದೆ ಅವುಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಜನ ಒಮ್ಮೆ ನಿರ್ಧಾರ ಮಾಡಿದ್ರೆ ಹಣಬಲ, ತೋಳ್ಬಲ, ಮತ್ಯಾವ ಬಲ, ಯಾವ ಬಲ ಇಲ್ಲ, ಜನಬಲ ಒಂದ ಅನ್ನೋ ಮಾತನ್ನು ನಮ್ಮ ಯಡಿಯೂರಪ್ಪನವ್ರು ಮಾತಾಡ್ತಾ ಇದ್ದಾರೆ. ಬೇರೆ ಒಬ್ಬ ವ್ಯಕ್ತಿ ಮಾತಾಡಿದ್ದಾರೆ, ರಾಜಕೀಯ ಅಲ್ಲದ ವ್ಯಕ್ತಿ ಅಥವಾ ಒಬ್ಬ ಯಾರೋ ಸಮಾಜ ಸುಧಾರಣೆ ಮಾತಾಡಿದ್ರೆ ಅಡ್ಡಿಯಲ್ಲಪ್ಪ ಅಂತಿದ್ವಿ. ಬಟ್ ಇವ್ರ ಮೇಲೂ ಆರೋಪಗಳು, ಗಣಗೋರ ಆರೋಪಗಳಿದ್ದಾವೆ. ಮತ್ತು ಜೈಲು ಕಂಡು ಬಂದಂಥವ್ರು ಇದ್ದಾರೆ. ಗೆಲ್ಲೋ ಸಲುವಾಗಿ ಯಾವ ತಂತ್ರ ಇವ್ರು ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ, ಅದು ಓಪನ್ ಸೀಕ್ರೆಟು. ಅದ್ಯಾಕ್ರಿ ಅಷ್ಟೇ ಯಾಕೆ ಹರಿಯಾಣದಲ್ಲಿ BJP ಸರ್ಕಾರದ ತಂದು ಕೊಡಿಸೋ ಸಲುವಾಗಿ ಹೋಡ್ಗಳನ್ನು ರಾಸಾರೋಸ ತಿದ್ದಿದ್ದು ಸಹಿತ ಇಲ್ಲೇ ನಾವು ರೆಫರ್ ಮಾಡಬೇಕಾಗಿದ್ದಿಲ್ಲ. ಇವೆಲ್ಲರೂ ಎಲ್ಲರೂ ಮಾಡೇ ಮಾಡ್ತಾರೆ. ಕೇವಲ ಕಾಂಗ್ರೆಸ್ ಅವ್ರು ಮಾಡ್ತಾರೆ, BJP ಅವ್ರು ಮಾಡ್ತಾರೆ, ಮತ್ತಾರು ಮಾಡ್ತಾರೆ ಅಂತಲ್ಲ. ಗೆಲ್ಲುವ ಸಲುವಾಗಿ ಏನು ಬೇಕಂದೆಲ್ಲ ಅದಕ್ಕೆ ಹೇಳ್ತಾರಲ್ಲ, ಯುದ್ಧ ಮತ್ತು ಪ್ರೀತಿಯಲ್ಲಿ ಏನು ಬೇಕಂದು ಹಿಡಿದಂತ. ಇದು ಯುದ್ಧನರು, ಇದು ಅಧಿಕಾರ ಹಿಡಿದಂದ್ರೆ ಯುದ್ಧ ಮಾಡಿದಂಗೆ. ಮೊದಲು ಕಣ್ಗಾಡೋದು ಬರೋದಿದ್ರು, ಈಗ ಮತ ಹಿಡೋದ, ಓಟ್ ಹಿಡೋದ, ಅಪ್ಪಿಡೋದಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಅದ್ರ ಹಿಂದೆ ಏನು ನಡೀತಿರ್ತಾವೆ. ಆದರೂ ಇವರು ಆರೋಪ ಮಾಡ್ತಾಯಿದ್ದಾರೆ, ಭಾಳ ಸಂತೋಷ ವಿಷಯ. ಅದನ್ನು ಮುಂದಿನ ದಿನದಲ್ಲಿ ಅವರು ಪಾಲಿಸ್ಕೊಂಡ್ರೆ ಭಾಳ ಉತ್ತಮ. ಅದೇ ಕಾಲಕ್ಕೆ ಇಲ್ಲೇ ಪ್ರಯೋಜನ ಬರೋದು ನಮ್ಮ BS ಯಡಿಯೂರಪ್ಪನವರು ಕಾಂಗ್ರೆಸ್ ಅವರು ಸೂಟ್ ಕೇಸ್ನಲ್ಲಿ ಹಣ ತಂದಿದ್ದಾರೆ ಇದೊಂದು ಮತ್ತೆ ಆರೋಪ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ದವರು ಸೂಟ್ ಕೇಸ್ ಹಣ ತಂದಾರು ಅಂತ. BJPಯಲ್ಲಿ ಇಲ್ಲರಿ ಸೂಟ್ ಕೇಸ್ ವ್ಯವಹಾರಗಳು ಅಂಥೇಳಿ ಕಾಂಗ್ರೆಸ್ ಕೇಳ್ತಾ ಇದ್ದಾರೆ. ಅವರು ಅದನ್ನು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ. ಅಷ್ಟೇ ಆಗಿ ಇವತ್ತು SIR ಏನಪ್ಪ ತಮಗೆ ಬೇಡ ಅಂತವ್ರು ಹೋಟೆಲ್ ಕಿತ್ತು ತಗೋಸ್ಲ ಮಾಡಿದಂಥ ಒಂದು ಪ್ರಯೋಗ ಇದು ಮಾಡ್ತಾಯಿದ್ದಾರೆ. ಸಂವಿಧಾನ ವಿರೋಧಿ ನಡೆ ಯಾವುದು, ಪ್ರಾಮಾಣಿಕವಾಗಿ ನಿರ್ಲಿಪ್ತವಾಗಿ ಚುನಾವಣೆ ನಡಿಬೇಕಪ್ಪ, ಪಾರದರ್ಶಕವಾಗಿ ನಡಿಬೇಕಂತದ. ಆದರೆ ದುರ್ದೈವ ಅದಕ್ಕೊಂದು ಅಮೆಂಡ್ಮೆಂಟ್ ಮಾಡಿ ನಮ್ಮ ಮೋದಿ ಸರ್ಕಾರ 2 ಮತಗಳು, ಒಂದು ಪ್ರಧಾನಿ, ಇನ್ನೊಂದು ಆಡಳಿತಾರೂಢ ಪಕ್ಷದ ವ್ಯಕ್ತಿ, ಇನ್ನೊಬ್ಬರು ವಿರೋಧ ಪಕ್ಷ ಮಾಡ್ಕೊಂಡ್ಬಿಟ್ರು. ತಮಗೆ ಬೇಕಾದಂಥ ಎಲೆಕ್ಷನ್ ಕಮಿಷನ್ ತೊಗೊಂಬಂದರು. ಇವತ್ತು ಅದನ್ನು ಆರೋಪ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮಾಡ್ತಾ ಇದ್ದೀರಲ್ರಿ, 2 ಒಂದರಿಂದ ನಿಮ್ಗೆ ಬೇಕಾದ SIR ಮಾಡ್ತಾಯಿದ್ದೀರಿ. ಅದರಲ್ಲೂ ಸಂಶಯ ಬಂದಂಥವ್ರನ್ನೆಲ್ಲರೂ SIRದಾಗ ಹಾಕ್ತಾ ಇದ್ದೀರಿ, ಎಲೆಕ್ಷನ್ ಕಮಿಷನ್ ಮುಂದ್ಬಿಟ್ಟು ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಈಗ ನೀವು ಸೂಟ್ ಕೇಸ್ ಆರೋಪ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಅವರು ಸೂಟ್ ಕೇಸ್ನ ಹೇಳ್ತಾಯಿದ್ದಾರೆ. ವಾಮ ಮಾರ್ಗದ ಚುನಾವಣೆ ಗೆಲ್ಲಲು ಮುಂದಾಗಿದ್ದಾರೆ. ವಾಮ ಮಾರ್ಗದ ಮುಂದಾಗಿರಪ್ಪ ಗೆಲ್ಲಕ್ಕಂತ ಯಡಿಯೂರಪ್ಪನವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮುಂದುವರೆದೇನು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಸೋಲು ನಿಶ್ಚಿತ ಎಂಬುದು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಆಗಿದೆ, ಅದಕ್ಕೆ ಟೆಕಾನೆ ಹೂಡಿದ್ದಾರೆ. ಹೌದು, ಅನಿಸಿರ್ಬೇಕು ಅವ್ರಿಗಿಲ್ಲ ಅಂತಲ್ಲ, ಸೋಲ್ತೀವಿ ಆಮೇಲೆ ಅಂತೇಳಿ ಗೆಲ್ಲಬೇಕಾಗಿದೆ. ಅವ್ರಿಗೂ ಗ್ಯಾರಂಟಿ ಕೊಟ್ಟು ಮತ್ತೆ ನಾವು ಸೋಲ್ತಾ ಇದ್ದೀವಿ ಅಂದರೆ ಏನಿತ್ತು ಅರ್ಥ ಅಂತ ಅವ್ರಿಗೂ ಗಾಬರಿ ಆಗೋದು ಇಲ್ಲಂತಲ್ಲ, ಸಹಜ ಗೊತ್ತಾಗ್ತದೆ. ಮತ್ತು ಬರೋಬಂದ ಸುಟ್ಕೇಸು ಇವೆಲ್ಲ. ಅದರಲ್ಲೂ ಇಲ್ಲಿ ಈ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ಸತೀಶ್ ಅವರು, ದಾವಣಗೆರೆಯಲ್ಲಿ DK ಶಿವಕುಮಾರ್ ಅವರು, ಅವ್ರ ಜೊತೆಗಾರರು ಇರೋದನ್ನು ನೋಡಿದಾಗ, ಮತ್ತು ಸ್ವತಃ SS ಮಲ್ಲಿಕಾರ್ಜುನ ಮೇಲೂ ಆರೋಪಗಳಿದ್ದಾವೆ ಮಾಡಿದ್ರೆ ರಾಜಕೀಯದಲ್ಲಿದ್ದವ್ರಿಗೆ. ಅವರು ಹಣಬಲ, ತೋಳ್ಬಲದಿಂದ ಗೆಲ್ತಾರೆ ಅನ್ನೋಂಥ ಕಾರಣ. ಹಂಗಂತೇಳಿ BJPಗೆ ಏನಪ್ಪ ಸಜ್ಜನರು ಅಂತೇಳಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಪ್ರಯೋಗ ಮಾಡ್ತಾ ಇರ್ತಾರೆ. ಆ ಪೂರ್ತಿ ಎಲೆಕ್ಷನ್ ಕಮಿಷನ್ನ ಇವತ್ತು ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅಂತ ಆರೋಪಗಳು ಮಾಡ್ತಾಯಿದ್ದಾರೆ ವಿರೋಧ ಪಕ್ಷದವರು. ಇದರಲ್ಲಿ ಯಾರು ಸಜ್ಜನರು, BJPಗರ, ಕಾಂಗ್ರೆಸ್ಸಿಗರ? ಇವತ್ತು ಯಡಿಯೂರಪ್ಪನ ಟೀಕೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಬಗ್ಗೆ
ನಾಳೆ ಇವರು ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಟೀಕಾ ಮಾಡ್ತಾ ಇರ್ತಾರೆ. ಇದೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಮತದಾರರನ್ನು ಮೋಸ ಮಾಡೋದು ತೆಗೆದುಕೊಳ್ರಲ್ಲ. ನಾವಿಬ್ಬರು ಸಜ್ಜನರ ವಿರೋಧ ಪಕ್ಷದಾಗ ಟೀಕಾ ಮಾಡೋದು, ಆಡಳಿತಕ್ಕೆ ಬಂದ್ಕೊಂಡು ಇವರು ಅದೇ ಕೆಲಸ ಮಾಡೋದು ಅಂದಾಗ ಯಾರನ್ನು ನಂಬೋದು ಯಾರನ್ನು ಬಿಡೋದು. ಇದು ಇವತ್ತು ನಾವು ಭಾಳ ಒಂದು ನಿರ್ಣಾಯಕ ಹಂತದಲ್ಲಿ ಬಂದಿದ್ದೀವಿ. ಅದರಲ್ಲೂ ಮತದಾರರ ಬಗ್ಗೆ ನನ್ನ ಕಾಳಜಿ ಯಾಕಪ್ಪ ಅಂತಂದ್ರೆ ಇದೇ ರೀತಿ ಮುಂದುವರೆದ್ರೆ ದುಡ್ಡಿದ್ದಂಥವ ತೋಳ್ಬಲ ಹಣಬಲ ಏನು ಹೇಳ್ತಾರಲ್ಲ ಇವರು, ಅವರು ಮುಂದುವರಿಸ್ಕೊಂಡು ಹೋಗಿಬಿಡೋರು. ನಿಜವಾಗಿಯೂ ಒಬ್ಬ ಸಾಮಾನ್ಯ ಮನುಷ್ಯ ನಿಂತು ಗೆಲ್ಲುವಂಥ ವಾತಾವರಣ ಇವತ್ತು ಇಲ್ಲವೇ ಇಲ್ಲ. ನಾನು ಪ್ರಾಮಾಣಿಕ ಇದ್ದೀನಪ್ಪ, ನಾವು 10 ಪೈಸೆ ಕೊಡೋದಿಲ್ಲ, ನಾನು ಹಂಗೆ ನಿಲ್ತೀನಿ ಅಂದ್ರೆ ನಮ್ಗೆ ಸಹಿ ಮಾಡೋದು ಯಾರು ಬರೋದಿಲ್ಲ. ಇಂಥ ಘನಘೋರ ಪರಿಸ್ಥಿತಿ ಇವತ್ತಿದ್ದಾಗ ನೀವು ಎಷ್ಟೋ ಪ್ರಾಮಾಣಿಕರಿದ್ದರು ಏನೂ ಇದ್ದರು. ನೋಡ್ರಿ ಹಿಂದೊಮ್ಮೆ ಲಂಕೇಶ್ ಪ್ರಗತಿ ರಂಗದ ಕಟ್ಕೊಂಡ್ರು, ಪಾಪ ಅಡ್ಡಾಡಿ ಸೋತರು, ಕಡೆಗೆ ಸಾಧ್ಯ ಆಗಲಿಲ್ಲ. ಏನೋ ಇತಿಹಾಸದಲ್ಲಿ ಒಂದು ಭಾಳ ಅಪರೂಪದ ಘಟನೆ ಆಗಿತ್ತು. ಆಮ್ ಆದ್ಮಿ ಪಕ್ಷದ್ದು ಭಾಳ ಹೋರಾಟ ಮಾಡಿದರು. ಅದರಲ್ಲಿ ಅಣ್ಣಾ ಹಜಾರೆ ಅವ್ರದ್ದು, ಸ್ವತಃ ನಮ್ಮ ಕೇಜ್ರಿವಾಲದ್ದು, ಇನ್ನೂ ಅನೇಕರದ್ದು, ಯೋಗೇಂದ್ರ ಯಾದವ್ ಅವ್ರದ್ದು, ಪ್ರಶಾಂತ್ ಭೂಷಣ, ಶಾಂತಿ ಭೂಷಣ, ಇಂಥವ್ರು ಅನೇಕ ಮಹನೀಯರು ಕೂಡಿ ಮಾಡಿದ್ರು. ಅದು ದುರ್ದೈವ ಒಳ್ಳೇದಾಗಿತ್ತು. ಆದರೆ ಕೇಜ್ರಿವಾಲ್ ಡಿಕ್ಟೇಟರಾಗಿ ಹೊಂಟರು. ಅದು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡ್ತೀವಿ. ಅದು ಇನ್ನೊಂದು 10-11 ಪಕ್ಷ ಆಗೋಗ್ಬಿಡ್ತು. ಈಗ ಏನು ಇವ್ರು ಆರೋಪ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು, ಇವ್ರು ಪ್ರಾಮಾಣಿಕರಿದ್ದಾರೆ ಅನ್ನೋದು ಅವ್ರು ಇದು ಮುಟ್ಕೊಂಡು ಹೇಳುವಂಥ ವಿಷಯ ಇವತ್ತು. ಹೌದಪ್ಪ, ನಾವು ಸುಳ್ಳಿಗೆ ಸಂಚೋದಿಲ್ಲ, ದುಡ್ಡು ವ್ಯವಹಾರ ಮಾಡೋದಿಲ್ಲ, ಪ್ರಾಮಾಣಿಕ ಇದ್ದೀವಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬದಲಾಯಿಸಿ ಮುಂದೆ ಏನೇನು ಮಾಡಿದ್ರಪ್ಪ ಇವರು? ಅವರು ಇವತ್ತು ಹೇಳಬೇಕಾಗದು. ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದಲ್ಲಿ ಆಗಿರ್ಬೋದು, ಕರ್ನಾಟಕದ ಹಿಂದೆ ಇವರೇ ಕಮಲ ಆಪರೇಷನ್ ಮಾಡಿದರು ನಮ್ಮ ಯಡಿಯೂರಪ್ಪನವರು. ಏನು ನೈತಿಕ ಹಕ್ಕದ ಇವ್ರಿಗೆ ಮಾತಾಡುವಂಥದ್ದು? ಜೈಲಿಗೂ ಹೋಗಿ ಬಂದರು. ಈ ಒಂದು ನಮ್ಮ ಧನಿ ಜೊತೆಗೆ ಗೊತ್ತದಲ್ಲ, ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಇವರೆಲ್ಲ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಸ್ವತಃ ಅವ್ರ ಅಧಿಕಾರ ಬಂದಾಗ ಅವರು ಅದನ್ನೇ ಮಾಡೋವಂಥವ್ರು. ಅದಕ್ಕೆ ಇವತ್ತು ಮತದಾರರು ಇವತ್ತು ಭಾಳ ಎಚ್ಚರಿಕೆಯಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಭಾಳ ಒಂದು ಮುತುವರ್ಜಿಯಿಂದ ಮಾಡುವಂಥ ಕೆಲಸ. ಇದ್ರ ಬಗ್ಗೆ ಯಾರಿಗೆ ಹಾಕಬೇಕು ಕಷ್ಟನ ಅದನ್ನೇನೋ ತಂದಿದ್ದಾರೆ. ನಾನು ಏನೋ ತಿಳ್ಕೊಂಡಿದ್ದೆ ಅದ್ರ ಬದಲಾಗಿ. ಮೊನ್ನೆ ಅದನ್ನು ಓದಿದಾಗ ಕ್ಲಿಯರ್ ಆಗಿಬಿಡ್ತು. ನೋಟಾ ವ್ಯರ್ಥ, ಅದು ಅದಕ್ಕೆ ಹಾಕಿದ್ರು ವ್ಯರ್ಥ. ಯಾಕೆಂದ್ರೆ ಒಂದು ವೇಳೆ ಗೆದ್ದವನಿಗಿಂತ ಒಂದು ಹೋಟ್ ಹೆಸರು ತೊಗೊಂಡ್ರು ಸಹ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ವಿರೋಧ ಪಾದಿ ತೋರಿಸುವುದು ಅಷ್ಟ ಅಂತ ಅದ್ರೊಳಗೆ ಕ್ಲಿಯರ್ ಕಟ್ಟದ ದುರ್ದೈವ. ಮತ್ತು ಇದನ್ನು ತೆಗೆದು ಹೆಂಗೆ ಇರೋದು ಒಂದು ಜಾಗೃತಿ ಆಗೋದು. ಮತದಾರರು ಯಾರು ಯೋಗಿರಿದಾರ ಅವ್ರಿಗೆ ಮತ ಹಾಕೋದು, ಕೆಡಿ ಹೋಗೋದು ಬಿಡೋದ್ರಿ. ಒಬ್ಬನು ಯಾವನೋ ಇದ್ರೆ ಸಜ್ಜನ ಯಾವುದನ್ನಪ್ಪ ನಿಂತವ್ರೊಳಗೆ ಅವ್ರು ಆಯ್ಕೆ ಮಾಡ್ಕೊಂಬರೋದು. ಅದು ಮತದಾರ ಡಿಸ್ಕಷನ್ ಮಾಡ್ಕೋಬೇಕು. ಅದನ್ನು ಪ್ರತಿಯೊಂದು ಕ್ಷೇತ್ರ ಮತದಾರರು ಯಾರು ಯೋಗ್ಯ ಇದ್ದಾರಪ್ಪ ನಾವು ಸ್ವತಃ ಮಾಡ್ಕೋಬೇಕಿಲ್ಲ. ಆದರೆ ಇದು ಇಂಥ ಪರಂಪರೆ ಮುಂದುವರಿದಾನೆ. ಇದು ಪರಂಪರೆ ಆಗೈತಿ ಇವತ್ತು. ದುಡ್ಡು ಹಂಚೋದು, ಆಯ್ಕೆ ಆಗೋದು, ದುಡ್ಡು ಮಾಡ್ಕೊಳ್ಳೋದು, ದುಡ್ಡು ಹಾಕಿ ದುಡ್ಡು ತೆಗೆದು ವ್ಯಾಪಾರ. ರಾಜಕೀಯ ಅಂದರೆ ಇವತ್ತು ವ್ಯಾಪಾರ ಅಂದರೆ ಲಾಭದ ಉದ್ಯೋಗ. ದುಡ್ಡು ಹಾಕಿ ದುಡ್ಡು ತೆಗೆಯುವಂಥದ್ದು ಅಂದಾಗ ಇವರು ಜನಪರವಾದಂಥ ಜನರಿಗೆ ಯೋಗ್ಯ ಆಗುವಂಥ ಕಾನೂನುಗಳನ್ನ ತರಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಆದರೂ ನಮ್ಮ ಯಡಿಯೂರಪ್ಪನವ್ರು ಮಾತಾಡ್ತಾ ಇದ್ದಾರೆ ಹಣಬಲ ತೋಳ್ಬಲ ಅಂತೇಳಿ. ಅಡ್ಡಿ ಇಲ್ಲ, ನಗಬೇಕಷ್ಟ. ಅದಕ್ಕೆ ಸಿದ್ದರಾಮಯ್ಯವ್ರು ನಗ್ತಿರ್ಬೇಕು. ಅವರು ನೀವು ಅವರು ಅದರಪ್ಪ, ನಾವು ಅವರು ಅದೀವಿ, ಇಬ್ಬರು ಅವರ. ನಾವು ಸಿದ್ದರಾಮಯ್ಯ ಬಗ್ಗೆ ಭಾಳ ತಿಳ್ಕೊಂಡಿದ್ವಿ, ಭಾಳ ಪ್ರಾಮಾಣಿಕರು ಅಂತ. ಅವರು ಅಡ್ಜಸ್ಟ್ಮೆಂಟ್ ಆಗಿ ಹೋಗಿಬಿಟ್ರು. ಇವತ್ತು 52 ಕೋಟಿಗಳ ಒಡೆಯವರು ಎಲ್ಲಿದು ಬಂತಪ್ಪ ದುಡ್ಡಿದು? ಅದು ಸಿದ್ದರಾಮಯ್ಯ ಕೇಳೋದು. ಅರ್ಕಾವತಿ ಬರ್ತದೆ, ಅದೇ ಕಾಲಕ್ಕೆ ಮುಡಾದು ಬರ್ತದೆ, ಇನ್ನೂ ಅನೇಕ ಬರ್ತಾವೆ. ಕಣ್ಣಿಗೆ ಕಾಲ ಸಿಗಲಾರ್ದು ಹೋಗ್ಯಾರ ಅಷ್ಟೇ. ಹಿಡಿಯೋ ಪ್ರಯತ್ನ ನಮ್ಮ ಏನಪ್ಪ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿ ಮುಡಾದಾಗ ಹೇಳಿದ್ದಾರೆ ಮುಚ್ಚಬೇಕು ಅವ್ರನ್ನ ಅಂತೇಳಿ. ಇವ್ರು ಎಣ್ಣೆ ಸುಮ್ಮ ಕೂತಿದ್ದಾರೆ ಸಿದ್ದರಾಮಯ್ಯನವರು, ತಪ್ಪಿಸ್ಕೊಳ್ತಾ ಇದ್ದಾರೆ. ಏನೂ ಇರಲಿ, ಒಟ್ಟಾರೆಯಾಗಿ ಈ ಒಂದು ನಮ್ಮ BS ಯಡಿಯೂರಪ್ಪನವರು ಹಣ ಮದ್ಯ ತೋಳ್ಬಲ ಚುನಾವಣೆ ಗೆಲ್ಲೋದು ಕಾಂಗ್ರೆಸ್ಸಿಂದು. ಹಾಗಾದ್ರೆ ನಿಮ್ಮದು ಏನಪ್ಪ ಇಲೆಕ್ಷನ್ ಕಮಿಷನ್ನ ಹೈಜಾಕ್ ಮಾಡಿಬಿಡುವಂಥದ್ದು ಅಂತ BJPಗರು ನಮ್ಮ ಕಾಂಗ್ರೆಸ್ಸಿಗರು ವಾದ ಮಾಡ್ತಾ ಇದ್ದಾರೆ. ಏನೂ ಇಲ್ಲ, ಅವನ ಮೂರಕ್ಕೆ ಇದನ್ನು ಬಿಟ್ಟು ಬಿಡೋದು, ಮುಗಿದೋದು. ಅಲ್ಲೇ ನಮಗೆ ಬೇಡಂತ ಓಟ್ಗಳನ್ನ ಕಟ್ ಮಾಡಿಬಿಡೋದು, ಮುಗಿದೋದು. ನಮ್ಗೆ ಬೇಡಂತ ಓಟ್ಗಳು ಯಾವಪ್ಪ? ಹೊರಗಿಂದ ಬಂದವ್ರಿ ಅವರು, ವಲಸೆಗಾರರೇ ಅವರು, ಹೊರದೇಶದವ್ರಿ ಅವರು, ನುಸುಳುಕೋರ್ರಿ ಅವರು ಹೇಳಿ ನಡಿ ಅಂತ ಹೇಳೋದು BJP ಇವತ್ತಿನ ಕೆಲಸ ಆಗಿದೆ ಅಂತ ಆ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ದಾರೆ. ಇಬ್ಬರು ಅವರ ಅದಕ್ಕೆ ಇದರಲ್ಲಿ ಯಾರು ಸಜ್ಜನರು ಅನ್ನೋದನ್ನು ಅಲ್ಲಿ ಮತದಾರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ನಿಜವಾಗಿಯೂ ಈ ದೇಶದ ಪ್ರಭುಗಳು ಮತದಾರನ, ಆದರೆ ಆ ಪ್ರಭುವಿನ ಶಕ್ತಿ ಮತದಾರಿಗೆ ಗೊತ್ತಿಲ್ಲ. ಇಲ್ಲಿ ಭಾಳಷ್ಟು ಗೊತ್ತಿದ್ದವರನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬೇಕ್ರಿ ಇವರು ಸಹ ನಮ್ಮ ಹೊಟ್ಟೆ ತುಂಬ ನೆಮ್ಮದಿಯಿಂದ ಇದ್ದೀವಿ ನಾವು. ತಿಂಗಳ ಪೇಮೆಂಟ್ ಐತೆ ಅಂತೇಳಿ ಮಿಡಲ್ ಕ್ಲಾಸ್ ಏನು ಬಡ ಕುಟುಂಬದ ಅಭ್ಯಾಸ ಮಾಡಿ ನೌಕರಿ ನಡೆದಿರ್ತಾರಲ್ಲ ಅವ್ರ ಕಡೆ ಉಸಾರಿ ಮಾಡೋಕ್ಕೆ ಹೋಗೋದಿಲ್ಲ. ನಾ ಆರಾಮದಾರಿಲ್ಲೋ, ನಾನು ಹೆಂಡತಿ ಆರಾಮದಾರಿಲ್ಲೋ, ನನ್ನ ಮಕ್ಕಳು ಆರಾಮದಾರಿಲ್ಲೋ, ಹಾಳಾಗಿ ಹೋಗ್ಬಿಟ್ರೆ ಅವ್ರು ತೊಗೊಂಡು ನಾವೇನು ಮಾಡೋಣ, ಈ ಧೋರಣೆ. ಹೀಗಾಗಿ ಕಲಿತವರು ತಿಳುವಳಿಕೆ ಇದ್ದಂಥವ್ರು ಇವತ್ತು ನಮ್ಮನ್ನು ತಾವು ಇಂಥ ಒಂದು ವ್ಯವಸ್ಥೆಗೆ ಮಾರಾಟ ಮಾಡ್ಕೊಂಡಿದ್ದರಿಂದಾಗೆ
ಇನ್ನು ಪ್ರತಿಯೊಬ್ಬರು ಕಲಿಬೇಕಾಗ್ಯದ, ಪ್ರತಿಯೊಬ್ಬರು ಜಾಣ ಆಗ್ಬೇಕಾಗ್ಯದ, ತಮಗಾಗುವ ಅನ್ಯಾಯಗಳನ್ನ ತಾನೇ ಕಂಡು ಹಿಡ್ಕೋಬೇಕಾಗ್ಯದ. ಯಾಕಂದ್ರೆ ನನಗೆ ಹಸುವಾದಾಗ ನಾನು ಊಟ ಮಾಡ್ತೇನೆ, ನೀವು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುದಿಲ್ಲ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಬೆಳಿಬೇಕಾಗ್ಯದ. ಹಂಗೆ ಮತದಾನದ ಬಗ್ಗೆನೂ ತಿಳ್ಕೊಬೇಕಾಗ್ಯದ. ಮತದಾನ ಯೋಗ್ಯರನ್ನ ಆಯ್ಕೆ ಮಾಡೋದು, ನಮ್ಮ ನಮ್ಮ ಕೆಲಸವನ್ನು ಭವಿಷ್ಯದಲ್ಲಿ ಮಾಡುವಂಥವ್ರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು. ಅದ್ರಲ್ಲಿ ನಾವು ತಪ್ತಾ ಇದ್ವಿ, ಮತ್ತು ಅವ್ರಿಗೆ ಗೊತ್ತಾಗಿದೆ ನಾವು ಎಲ್ಲಿ ತಪ್ಪಿದ್ವಿ ಅಂತೇಳಿ. ರೊಕ್ಕಕ್ಕೆ ಅವ್ರು ಮಾರ್ಕೋತಾರ ಹೋಟ್ ಅಂತೇಳಿ ಅನ್ನೋದು ಅವ್ರಿಗೆ ಗೊತ್ತದ. ಇವತ್ತು ಎಲ್ಲ ರಾಜಕಾರಣಿ ಗೊತ್ತದ. ರೊಕ್ಕ ಕೊಟ್ಟರೆ ಆದ್ ಬಿಡ್ರಿ ನಿಮ್ಮದೇ ನಮಗೆ ಪಾಲಿಕೆ ಅಂದ್ಕೊಳ್ಳೆ ಅಲ್ರಿ, ನಿಮ್ಮ ಗುಡಿ ಗುಂಡಾರೊಳಗೆ ನಿಮಗೆ ಅದಕ್ಕೆ ರೊಕ್ಕ ಖರ್ಚು ಮಾಡೀವಿ ಮತ್ತು ಯಾರು ರೊಕ್ಕ ರೀ ಅದು? ನಿಮ್ಮ ಟ್ಯಾಕ್ಸದ ರೊಕ್ಕ ನಾವು ಹೊಡ್ತೀವಿ, ನಿಮ್ಮ ಹಂಚಿದ್ದು ಓದಿಲ್ಲ, ನಾವು ಹೊಡ್ತಿದ್ವಿ, ನೀವು ಹಾಕಿವಿ, ನಡೆಯೋದು. ಬೇಕಿನ ತಿರುಗಿ ತುಪ್ಪ ಸೌರೆ ಸುತ್ತ ಹಾಕಿಸ್ತಾರೆ, ಇಲ್ಲ ಅಲ್ಲೆಲ್ಲ ಕೊಡ್ತು ಅಂತೇಳಿ. ದೇತು ದಿಲಾತು ಗಾರವು ಮಸೀದಿ ಎತ್ತು ಅಂತೇನು ಹೇಳ್ತಾರೆ ಅದನ್ನು. ಹೀಗಾಗಿ ಏನು ಹೇಳ್ತಾರೆ ನಿಮ್ಗೆ ಕೊಟ್ಟಂಥ ವಿಷಯ. ಬಟ್ ನಾನು ಈ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರು ಮಾತಾಡಿದ ಮಾತು ನೋಡಿದಾಗ, ಏನು ಯಡಿಯೂರಪ್ಪನವ್ರು ಇಷ್ಟು ಸಜ್ಜನರಾಗಿಬಿಟ್ರ, ನಿಜವಾಗಿ ಸಜ್ಜನರ ಅನ್ನೋದು ಏನೋ ತಲೆಯಲ್ಲಿ ಬಂದು ಅವ್ರು ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಯಡಿಯೂರಪ್ಪ ಒಬ್ಬರಲ್ಲ, ಎಲ್ಲ ಇವತ್ತಿನ ರಾಜಕಾರಣಿಗಳು ವಿಶೇಷವಾಗಿ ಹಣ ಬಲ, ತೋಳ್ಬಲ, ಮತ್ಯಾವ ಬಲ ಜೊತೆಗೆ ಈಗ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನರ್ ಹೈಜಾಕ್ ಮಾಡುವಂಥದ್ದು ಅದು ಸಹಿತ ನಡೆದು. ಹೀಗಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಏನಪ್ಪ ಅಂದ್ರೆ ಮೊಕರಿ ಅದು ಮಚ್ಚ ನಿಂತಿರೋದಕ್ಕೆ ಹೆಸರಿಗೆ ನಮ್ಮಲ್ಲೇ ಪ್ರಜಾಪ್ರಭುತ್ವ ಐತಿ. ಎಲ್ಲ ನಡೆದಿದ್ದು ಹಣ ಇದ್ದಂಥವ್ರು ಯಾರು ಅವರು, ಮತ್ತು ಇನ್ನೊಬ್ಬರ ಕಿಸೆಯಲ್ಲಿ ಕೈ ಕದಿಯುವಂಥ ಜನ ಇವತ್ತು ಹೆಚ್ಚಾಗಿದ್ದಾರೆ. ಆ ಜನರಿಂದಾಗಿ ಪ್ರಜಾಪ್ರಭುತ್ವ ಇವತ್ತು ಒಂದು ಅನಕಷ್ಟ, ಮತ್ತೇನೂ ಅಲ್ಲ ಅಂತೇಳಿ ಅತ್ಯಂತ ನೋವಿಂದ ಹೇಳಬೇಕಾಗಿದೆ. ಆದರೆ ಇವತ್ತು ವಿರೋಧ ಪಕ್ಷ ಇದಾರ, ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಅವ್ರ ಮಾತು ನಿಮ್ಗೆ ತಲುಪಿಸಿದ್ನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ದೇಶ ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು.